यादवेन्द्राय ज्ञानमुद्राय योगिने नाथाय गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट चक्रवर्तिनम्। ओम अथातो ब्रह्मजिज्ञासा। ओम ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈಗ ಭೀಮನ ದಂಡಯಾತ್ರೆ ಮುಗಿದಿದೆ. ಭೀಮ ಹೋಗಿದ್ದು ಪೂರ್ವ ದಿಕ್ಕಿಗೆ. ಸೊ ಯಾರೆಲ್ಲ ಸಿಕ್ಕಿದ್ರು ಎಲ್ಲ ಪೌಂಡ್ರಕ, ಕೀಚಕ, ಪೌಂಡಕನೊಟ್ಟಿಗೆ ಏಕಲವ್ಯ, ಕರ್ಣ ಕುಂಡಲ ಕವಚ ಎಲ್ಲ ಧರಿಸಿದ ಕರ್ಣ. ಸೊ ಇವರೆಲ್ಲ ಸ್ವಲ್ಪ ಸ್ವಲ್ಪ ತೊಂದರೆ ಕೊಟ್ಟರು. ಅವರನ್ನೆಲ್ಲ ಸೋಲಿಸಿ ಇವನು ಶಿಶುಪಾಲ. ಸೊ ಎಲ್ಲ ಶಿಶುಪಾಲನ ತಾಯಿ ಯಾರು? ಭೀಮನಿಗೆ ಚಿಕ್ಕಮ್ಮನ ಮನೆಯಲ್ಲಿ ಕಪ್ಪ ಮಾತ್ರ ಕೊಟ್ಟದ್ದನ್ನು ಸ್ವೀಕರಿಸಿದ ಮಾತ್ರ ಅಲ್ಲ, ಸರಿ ಉಂಡು ತಿಂದು ಕೂಡ ಭೀಮಸೇನ ಬಂದಿದ್ದಾನೆ ಅನ್ನುವಂಥದ್ದು. ಅಲ್ಲಿಂದ ಹಿಮವತ್ ಪರ್ವತದಲ್ಲಿ ದೇವತೆಗಳೆಲ್ಲ ಸಿಕ್ಕಿದರು. ಯಾವ ರೂಪದಲ್ಲಿ? ಒಂದು ಹುಲಿಯ ರೂಪದಲ್ಲಿ, ಇನ್ನೊಂದು ಸಿಂಹದ ರೂಪದಲ್ಲಿ, ಇನ್ನೊಂದು ಆನೆಯ ರೂಪದಲ್ಲಿ. ಈ ಎಲ್ಲ ದೇವತೆಗಳ ಹತ್ರ ಅಂತೇಳಿದ್ರೆ ಆದಿಶೇಷ, ಗರುಡ, ಆಮೇಲೆ ರುದ್ರದೇವರು, ಇಂದ್ರ ಮೊದಲಾದ ಈ ಎಲ್ಲ ದೇವತೆಗಳು ಬೇರೆ ಬೇರೆ ರೂಪಗಳಲ್ಲಿ. ಸೊ ಅವರನ್ನು ಎಲ್ಲ ಸೋಲಿಸಿ, ಅಂದರೆ ಅವ್ರಿಗೇನಂತ ಹೇಳಿದ್ರೆ ಭೀಮಸೇನ ಹತ್ರ ಸೋಲುವುದು ಅಂತ ಹೇಳಿದ್ರೆ ವಾಯುದೇವರ ಹತ್ರ ಸೋಲುವುದು. ವಾಯುದೇವರು ಅಂತ ಹೇಳಿದ್ರೆ ನಮ್ಮ ನೇತಾರರು. ಸೊ ನಮ್ಮ ನೇತಾರರ ಹತ್ರ ನಾವು ಸೋಲುವುದು ಅಂತ ಹೇಳಿದ್ರೆ ಯಾವುದೇ ತಲೆಬಿಸಿ ಇಲ್ಲ ಅಂತ ಭಾರಿ ಖುಷಿ ಅವರಿಗೆ. ಅಂದರೆ ಕ್ರೀಡಾರ್ಥವಾಗಿ ಭೀಮಸೇನನೊಟ್ಟಿಗೆ ಯುದ್ಧ ಮಾಡಿ ತಾವು ಸೋತರು, ಸಂತೋಷಪಟ್ಟು ಯಾವುದಕ್ಕೆ ಯಾಗಕ್ಕೆ, ರಾಜಸೂಯ ಯಾಗಕ್ಕೆ ಸೊ ತಮ್ಮದು ಯಾವುದು ರತ್ನಗಳ ರಾಶಿ ಇರಲಿ ಅಂತ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಭೀಮಸೇನ ಹತ್ರ. ಭೀಮಸೇನ ಬಂದು ಧರ್ಮರಾಜನ ಹತ್ರ ಮತ್ತು ಇಬ್ಬರು ಯಾರು ಶ್ರೀಕೃಷ್ಣ ಯಾದವ ಕೃಷ್ಣ ಹಾಗೆ ವಾಸಿಷ್ಠ ಕೃಷ್ಣ ವೇದವ್ಯಾಸರು ಅವರೆಲ್ಲರೂ ಸಮಕ್ಷಮದಲ್ಲಿ ಎಲ್ಲ ಕಥೆಯನ್ನು ಹೇಳಿದ ಅಂತ ಅಲ್ಲಿವರೆಗೆ ಆಗಿದೆ. ಈಗ ಇವತ್ತು 210ನೇ ಶ್ಲೋಕ. ಕಲವತೆಕ್ಕ ಬರ್ತಾರ ವೈಲಾರಿ ಬರ್ತಾರ. ವೈಲಾರಿ ಬರ್ತಾರೆ ನಿಮ್ಮ ಕಡೆ ಬಂಡ್ರಿಗೆ ಪಣ್ಣೆ 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 ವೈಲಾರಿ ಪಣ್ಣೆ ಪರವಾಗಿತ್ತು ಹಾಂ. ಶ್ರೀ ಗುರುಭ್ಯೋ ನಮಃ. 210 ಶ್ಲೋಕ ಅಂದ್ರೆ 210. ಊಚೇತಂ ಭಗವಾನ್ ವ್ಯಾಸೋ ಜಿತಂ ಸರ್ವಂ ತ್ವಯಾರಿಹನ್ ಜಯೇ ಸರ್ವಸ್ಯ ಯಜ್ಞೋಯಂ ಪೂರ್ಣೋ ಭವತಿ ನಾನ್ಯಥಾ. 210ನೇ ಶ್ಲೋಕ. ಪೂಜ್ಯರಾದ ವ್ಯಾಸರು ಹೇಳ್ತಾ ಇದ್ದಾರೆ, ಎಲ್ಲೋ ಶತ್ರು ಸಂಹಾರಕನಾದ ಭೀಮನೆ, ಎಲ್ಲ ರಾಜರ ಮಂಡಲವು ನಿನ್ನಿಂದ ಈಗ ಗೆಲ್ಲಲ್ಪಟ್ಟಿತು. ಆದ್ದರಿಂದ ರಾಜಮಂಡಲದ ಜಯವಾಗುತ್ತಿರಲು, ಅಂದರೆ ಎಲ್ಲಾ ರಾಜರನ್ನು ಗೆದ್ದಾಗಲೇ ಈ ಯಜ್ಞವು ಪೂರ್ಣವಾಗುವುದು. ಸರ್ವರನ್ನು ಜಯಿಸದೆ ಇದ್ದಿದ್ದರೆ ಯಜ್ಞವು ಪೂರ್ಣವಾಗುತ್ತಿರಲಿಲ್ಲ. ಈ ಪ್ರಕಾರವಾಗಿ ಆ ಭೀಮಸೇನನ್ನು ಕುರಿತು ವ್ಯಾಸ ಮುನಿಗಳು ಹೇಳುತ್ತಾರೆ. ಊಚೇತಂ ಭಗವಾನ್ ವ್ಯಾಸೋ ಜಿತಂ ಸರ್ವಂ ತ್ವಯಾರಿಹನ್ ಜಯೇ ಸರ್ವಸ್ಯ ಯಜ್ಞೋಯಂ ಪೂರ್ಣೋ ಭವತಿ ನಾನ್ಯಥಾ. ಊಚೇತಂ ಭಗವಾನ್ ವ್ಯಾಸಃ, ಭಗವಾನ್ ವ್ಯಾಸರು ಊಚೆ ಹೇಳಿದರು, ತಂ ಅಂದರೆ ಆ ಭೀಮಸೇನನ್ನು ಕುರಿತು, ಜಿತಂ ಸರ್ವಂ ತ್ವಯಾ, ತ್ವಯಾ ನಿನ್ನಿಂದ ಹೇ ಭೀಮಸೇನ, ತ್ವಯಾ ನಿನ್ನಿಂದ, ಜಿತಂ ಸರ್ವಂ ಎಲ್ಲವೂ ಗೆಲ್ಲಲ್ಪಟ್ಟಿತು. ಯಾರೆಲ್ಲ ತೊಂದರೆ ಕೊಡುವವರಿದ್ದಾರೋ, ಯಾರೆಲ್ಲ ಎಡಪಿಡಂಗಿಗಳಿದ್ದಾರೋ, ನಾವು ಯುದ್ಧವೇ ಮಾಡ್ತೇವೆ, ನಾವು ಕಪ್ಪ ಕೊಡುವುದಿಲ್ಲ ಅಂತ ಹೇಳುವ ಈ ಎಲ್ಲ ಜಾತಿಯವರನ್ನೊಂದು ಬೇರೆ ಮಾಡಿಟ್ಟಿದ್ದಾರೆ ವೇದವ್ಯಾಸರು. ಎಲ್ಲ ಪೂರ್ವ ದಿಕ್ಕಿನಲ್ಲಿ ಇದ್ದಾರೆ, ಅಲ್ಲಿಗೆ ಭೀಮಸೇನನೇ ಹೋಗಲಿ ಅಂತ ಕಳಿಸಿದಾಗ
ತ್ವಯ ಭೀಮಸೇನ ನಿನ್ನಿಂದ ಸರ್ವಂ ಜಿತಂ ಎಲ್ಲವೂ ಗೆಲ್ಲಲ್ಪಟ್ಟಿತು. ಅರಿಹನ್ ಅರೆ ಭೀಮಸೇನ ನೀನು ಅರಿಹನ್, ಅರಿ ಅಂದರೆ ಶತ್ರು, ಹನ್ ಅಂದರೆ ಹಂತಕ, ಶತ್ರು ಹಂತಕ. ಅರೆ ಭೀಮಸೇನನ ಎದುರು ಯಾರಾದರೂ ಶತ್ರುಗಳು ನಿಲ್ಲಕ್ಕೆ ಸಾಧ್ಯ ಇದೆಯಾ ಅಂತ ವ್ಯಾಸರು ಭೀಮಸೇನನನ್ನು ತುಂಬು ಹೃದಯದಿಂದ ಹೊಗಳ್ತಾ ಇದ್ದಾರೆ. ಆದರೆ ಭಗವಂತನೇ ಭೀಮಸೇನನನ್ನು ಹೊಗಳುವುದು ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ, ಭೀಮಸೇನನನ್ನು ಹೊಗಳಿಸಿಕೊಳ್ಳುವಂಥದ್ದು ಯಾರಿಂದ ಅಂತ ಹೇಳಿದರೆ ಸ್ವಂತ ವೇದವ್ಯಾಸರಿಂದ, ಭಗವಂತನಿಂದಲೇ. ಸೊ ಜಯೇ ಸರ್ವಸ್ಯ ಯಜ್ಞೋಯಂ, ಜಯೇ ಸರ್ವಸ್ಯ ಅಂದರೆ ಎಲ್ಲರನ್ನೂ ಗೆದ್ದ ಕಾರಣ, ಯಜ್ಞೋಯಂ ಪೂರ್ಣೋ ಭವತಿ. ಈಗ ಎಲ್ಲರನ್ನೂ ಗೆದ್ದ ಕಾರಣ ಯಜ್ಞೋಯಂ, ಈ ಯಜ್ಞವು ಏನಾಗ್ತದೆ, ಪೂರ್ಣ ಆಗ್ತದೆ. ಇಲ್ಲ ಅಂದರೆ ನಾಣ್ಯತ, ಈಗ ಯಾರಾದರೂ ಒಬ್ಬರು ಉಳ್ಕೊಂಡ್ರು ಕರ್ಣ, ಇಲ್ಲ ನಾನು ಕೊಡುವುದಿಲ್ಲ ಅಂತ ಹೇಳಿದ್ಕೊಳ್ಳೆ ಭೀಮಸೇನ ಮಾಡಿದ, ನೀನು ಕೊಡುವುದಿಲ್ವಾ, ಹಾಂ ಸರಿ ಹಾಗಾದರೆ ಯುದ್ಧ ಮಾಡುವ ಬಾ ಅಂತ ದೊಡ್ಡ ರಥ ಹಿಡ್ಕೊಂಡು ಬಂದ ಕಾರಣ ಯುದ್ಧಕ್ಕೆ ಏನಾಯಿತು, ಒಂದು ಕ್ಷಣಾರ್ಧದಲ್ಲಿ ಕರ್ಣನ ರಥವನ್ನು ಪುಡಿಗಟ್ಟಿದ ಭೀಮಸೇನ. ಅಷ್ಟಕ್ಕೆ ಕರ್ಣನಿಗೆ ಗೊತ್ತಾಯಿತು, ಓ ಇವನು ಜರಾಸಂಧನನ್ನು ಸಂಹಾರ ಮಾಡಿ ಬಂದಿದ್ದಾನೆ, ಈಗ ನಂದು ಕತೆ ಮುಗೀತದೆ ಅಂತ ಹೇಳ್ಕೊಂಡು ಓಕೆ ಅಂತೇಳಿ ಸೀದಾ ಒಳಗೋತ ಕಪ್ಪ ಇಟ್ಕೊಂಡು ಬಂದ, ಕೊಟ್ಟು ಬಿಟ್ಟ. ಅರೆ ಭೀಮಸೇನ ಕಪ್ಪ ಇಟ್ಕೊಂಡು ಹೋಗಪ್ಪ, ನಿನ್ನ ಸುದ್ದಿ ಬೇಡ ಅಂತ. ಸೊ ಈ ರೀತಿ ಭೀಮಸೇನನ ಎದುರುಗಡೆ ನಿಲ್ಲುವವರು ಯಾರು, ಅರಿಹನ್, ಶತ್ರು ಹಂತಕ, ಶತ್ರುನಾಶಕ ಭೀಮಸೇನ, ನಿನ್ನ ಎದುರು ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಜಯೇ ಸರ್ವಸ್ಯ ಎಲ್ಲರನ್ನೂ ಗೆದ್ದು ಬಿಟ್ಟು, ಯಜ್ಞೋಯಂ ಪೂರ್ಣ ಭವತಿ, ಈಗ ಎಲ್ಲರನ್ನೂ ಗೆದ್ದ ಕಾರಣ ಈ ಯಜ್ಞವು ಪೂರ್ತಿ ಆಗುತ್ತದೆ. ಯಜ್ಞೋ ಅಯಂ, ಈ ಯಜ್ಞ ಪೂರ್ಣೋ ಭವತಿ, ಪೂರ್ಣಃ ಭವತಿ, ಪೂರ್ಣವಾಗುತ್ತದೆ. ನಾಣ್ಯಥ ಒಬ್ಬರು ಉಳ್ಕೊಂಡ್ರು ಕೀಚಕ ಉಳ್ಕೊಂಡ ಅಂತ ಹೇಳಿದ್ರೆ ಆಗ್ತದ, ಒಬ್ಬ ಕಪ್ಪ ಕೊಡದಿದ್ರೂ ಯಜ್ಞ ನಿಂತು ಹೋಗ್ತದೆ, ಯಜ್ಞ ಆಗೋದಿಲ್ಲ ಇದು. ಆದ್ದರಿಂದ ಭೀಮಸೇನ ನಿನ್ನಿಂದಾಗಿ ಈ ಯಜ್ಞ ಆಗುವಂತಾಯಿತು. ಅದಕ್ಕೋಸ್ಕರನೇ ಇದರ ಪುಣ್ಯದ ಅತ್ಯಂತ ಹೆಚ್ಚಿನ ಭಾಗ ಭೀಮಸೇನನಿಗೆ. ಸುಮ್ಮನೆ ಹೇಳಲಿಲ್ಲ ವೇದವ್ಯಾಸರು, ಯಾಕಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ. ಅದಕ್ಕೋಸ್ಕರನೇ ಭೀಮಸೇನನಿಂದಲೇ ಈ ಕಾರ್ಯ ನೆರವೇರಿತು. ಎಲ್ಲ ತೊಂದರೆ ಕೊಡುವವರು, ಎಲ್ಲ ಕಿರಿಕಿರಿ ಮಾಡುವವರೆಲ್ಲ ಪೂರ್ವ ದಿಕ್ಕಿನಲ್ಲಿದ್ದರು. ಆ ಪೂರ್ವ ದಿಕ್ಕಿಗೆ ಭೀಮಸೇನನನ್ನೇ ಕಳಿಸಿಬಿಟ್ರು ವೇದವ್ಯಾಸರು. ಅರ್ಜುನ ಉತ್ಸಾಹ ತೋರಿಬಿಟ್ಟು ಅರೆ ನಾನೇ ಹೋಗಿ ಎಲ್ಲ ಗೆದ್ದು ಬಿಡ್ತೇನೆ ಅಂತ ಹೇಳಿದರು. ವೇದವ್ಯಾಸರು ಹೇಳ್ತಾರೆ, ಅರೆ ಅರ್ಜುನ, ಕೆಲವರನ್ನು ಗೆಲ್ಲಲಿಕ್ಕೆ ನಿನ್ನಿಂದ ಆಗುವುದಿಲ್ಲ, ಹೋಗಬೇಡ. ಯಾಕಂದರೆ ಅವರೆಲ್ಲ ರುದ್ರದೇವರ ವರ ಎಲ್ಲ ಹಿಡ್ಕೊಂಡು ಕೊಬ್ಬಿ ಬಿಟ್ಟಿದ್ದಾರೆ, ನೀನು ಹೋದರೆ ನಡೆಯುವುದಿಲ್ಲ ಸಂಗತಿ ಅಂತ ಹೇಳಿಬಿಟ್ಟು ಭೀಮಸೇನನನ್ನು ಕಳಿಸಿ ಗೆಲ್ಲಿಸಿಬಿಟ್ರು ಯಾರು, ವೇದವ್ಯಾಸರು. ಸೊ ನೆಕ್ಸ್ಟ್ ಶ್ಲೋಕವೇನರೆ, ಇತ್ಯುಕ್ತೈನಂ ಸಮಾಪ್ರೇಕ್ಷ್ಯ ಯಜ್ಞಾಂಗಾನಿ ಸಮಾಧಿಶತ. 211ನೇ ಶ್ಲೋಕ. ಮೊದಲು ಬ್ರಹ್ಮನು ಸರ್ವರನ್ನು ಗೆದ್ದವನು, ಈ ಕಾಲದಲ್ಲಿ ನೀನು ಎರಡನೆಯವನು ಆಗಿರುತ್ತಿ. ಈ ಪ್ರಕಾರ ಭೀಮಸೇನನ್ನು ವ್ಯಾಸರು ಹೇಳಿ ಚೆನ್ನಾಗಿ ಆಲಿಂಗನ ಮಾಡಿಕೊಂಡು ಯಜ್ಞದ ಸಾಮಗ್ರಿಗಳನ್ನು ಸಂಪಾದಿಸಲು ಮಾಡಿಕೊಂಡು ಆಮೇಲೆ ವೈಷ್ಣದ ಭೀಮನು ಸಮುದ್ರದಲ್ಲಿ ಬಾಹುಗಳಿಂದ ಅದಲ್ಲ. ಸೊ ಯಜ್ಞದ ಸಾಮಗ್ರಿಗಳನ್ನು ಸಮಾಧಿಶತ್, ಯಜ್ಞಾಂಗಾನಿ ಸಮಾಧಿಶತ್, ಯಜ್ಞದ ಸಾಮಗ್ರಿಗಳನ್ನು ಸಂಪಾದಿಸಲು ಆದೇಶಿಸಿದರು. ವಿರಿಂಚ ಸರ್ವಜಿತ್ ಪೂರ್ವಂ ದ್ವಿತೀಯಸ್ತ್ವಂ ಇಹಾಭವಃ ಇತ್ಯುಕ್ತ್ವಾ ಏನಂ ಸಮಾಶ್ಲಿಷ್ಯ ಯಜ್ಞಾಂಗಾನಿ ಸಮಾಧಿಶತ್. ಊಚೇತಂ ಭಗವಾನ್, ಅದಾಯಿತು. ಯಾವುದು ವಿರಿಂಚ ಸರ್ವಜಿತ್ ಪೂರ್ವಂ ಹೇಳ್ತಾರೆ ವ್ಯಾಸರು, ಎಲ್ಲರನ್ನು ಗೆದ್ದು ಬಂದು, ನೀನು ಎಲ್ಲರನ್ನು ಗೆದ್ದು ಬಂದ ಕಾರಣ ಈ ಯಜ್ಞ ಆಗ್ತದೆ. ಇಲ್ಲದಿದ್ದರೆ ಅನ್ಯಥ ಆಗ್ತಿರ್ಲಿಲ್ಲ. ಒಬ್ಬನನ್ನು ಬಿಟ್ಟಿದ್ರು, ಒಬ್ಬ ಕೊಡುವುದಿಲ್ಲ ಅಂತೇಳಿ ವಾಪಸ್ ಬಂದುಬಿಟ್ಟಿದ್ರೆ ಆಗ್ತಿತ್ತ ಯಜ್ಞ? ಆಗ್ತಿರಲಿಲ್ಲ. ಸೊ ಆದ್ದರಿಂದ ಹೀಗೆ ಎಲ್ಲರನ್ನೂ ಗೆದ್ದು
ಈ ಮಹಾಯಾಗವನ್ನು ಮಾಡಿದವರು ಮೊದಲು ಒಬ್ಬರೇ ಇರೋದು. ಯಾರಂದರೆ ವಿರಿಂಚಃ, ಚತುರ್ಮುಖ ಬ್ರಹ್ಮದೇವರು. ಸರ್ವಜಿತ್ ಪೂರ್ವಂ, ಮೊದಲು ಅವರು ಯಾಗ ಮಾಡಿದ್ರಲ್ವ, ಸರ್ವಜಿತ್, ಅವರು ಎಲ್ಲರನ್ನು ಗೆದ್ದಿದ್ದಾರೆ. ಅವರು ಎಲ್ಲರನ್ನು ಗೆದ್ದಾದ ಮೇಲೆ ಈಗ ಭೀಮಸೇನ. ಯಾಕೆ ಭೀಮಸೇನ ಕೂಡ ಅದೇ ಪದವಿಗೆ ಹೋಗುದಲ್ವ, ಚತುರ್ಮುಖ ಬ್ರಹ್ಮದೇವರ ಪದವಿಗೆ ಹೋಗುದಲ್ವ. ಆದ್ದರಿಂದ ಒಂದು ಆ ಪದವಿಯಲ್ಲಿ ಇರುವವರು ಈ ಯಾಗವನ್ನು ಮಾಡಿದರು, ಇನ್ನೊಂದು ಈಗ ನೀನು ಆ ಪದವಿಗೆ ಹೋಗುವವ ಯಾಗವನ್ನು ಮಾಡ್ತಾ ಇದ್ದೀಯಾ. ಸೊ ವಿರಿಂಚಃ ಸರ್ವಜಿತ್ ಪೂರ್ವಂ, ವಿರಿಂಚಃ ಚತುರ್ಮುಖ ಬ್ರಹ್ಮದೇವರು ಪೂರ್ವಂ ಸರ್ವಜಿತ್, ಮೊದಲು ಎಲ್ಲರನ್ನು ಗೆದ್ದು ಈ ಯಾಗವನ್ನು ಮಾಡಿದರು. ಯಾವ ಯಾಗ ಇದು? ಇದು ರಾಜಸೂಯ ಯಾಗ ಸಹಿತವಾದ ಪರಮಾಶ್ವಮೇಧ ಯಾಗ. ಈ ಯಾಗವನ್ನು ಮೊದಲು ಮಾಡಿದ ಒಬ್ಬರೇ ಚತುರ್ಮುಖ ಬ್ರಹ್ಮದೇವರು. ಆ ನಂತರ ಈಗ ಭೀಮಸೇನ ಮಾಡ್ತಿರೋದು. ಸೊ ದ್ವಿತೀಯ ತ್ವಂ ಇಹ ಅಭವಃ. ದ್ವಿತೀಯ ಅಂದರೆ ಚತುರ್ಮುಖ ಬ್ರಹ್ಮದೇವರು ಮೊದಲನೇವರಲ್ವ, ದ್ವಿತೀಯ ಎರಡನೇವನು, ತ್ವಂ ನೀನು ಭೀಮಸೇನ. ಸೊ ನೀನು ಎರಡನೇವ, ದ್ವಿತೀಯಂ ತ್ವಂ ಇಹ, ತ್ವಂ ಇಹ ತ್ವಮಿಹ. ದ್ವಿತೀಯ ಅಲ್ಲಿ ಒಂದು ನೀವು ದ್ವಿತೀಯ ಅಂತ ವಿಸರ್ಗ ಕೊಟ್ಟು ಕೂಡಲೇ ಸಾ ಹೊರಟು ಹೋಯಿತು, ತ್ವಂ ಅಂತ ಆಯಿತು. ತ್ವಂ ಇಹ ತ್ವಮಿಹ. ಸೊ ತ್ವಂ ಇಹ ಅಭವಃ, ನೀನು ಆದಿ, ನೀನು ಆಗಿದ್ದೀಯ. ಏನಾಗಿದ್ದೀಯ? ದ್ವಿತೀಯ. ತ್ವಂ ದ್ವಿತೀಯ, ನೀನು ಎರಡನೆಯವನು. ಇಹ ಈಗ, ಅಭವಃ ಆಗಿದ್ದಿ. ಅಂದರೆ ಮೊದಲು ಪೂರ್ವಂ, ಎರಡನೇದು ಇಹ ಈಗ. ಸೊ ಇಹ ಅಂದರೆ ಇಲ್ಲಿ ಅಂತಲೂ ಆಗ್ತದೆ, ಇಹ ಈಗ. ಸೊ ಪೂರ್ವಂ ಚತುರ್ಮುಖ ಬ್ರಹ್ಮದೇವರು, ಇಹ ಭೀಮಸೇನ ದೇವರು. ಸೊ ಇಬ್ಬರೂ ಕೂಡ ಸರ್ವಜಿತ್. ಆಮೇಲಿಂದ ಏನು ಮಾಡಿದರು? ಈ ಪೂರ್ಣವಾದ ಈ ಯಾಗವನ್ನು ಮಾಡಿದವರು. ಸೊ ಈ ರೀತಿ ಇತ್ಯುಕ್ತ, ಈ ರೀತಿ ಬ್ರಹ್ಮದೇವರು ಹೇಳಿ, ಏನಂ ಸಮಾಶ್ಲಿಷ್ಯ, ಭೀಮಸೇನನ ಮೇಲೆ ಬಹಳ ಸಂತೋಷ ಆಗಿಬಿಟ್ಟು ಅವನನ್ನು ಆಲಿಂಗನ ಮಾಡಿಕೊಂಡು, ಏನಂ ಸಮಾಶ್ಲಿಷ್ಯ, ಆಶ್ಲಿಷ್ಯ ಆಲಿಂಗನ ಮಾಡಿಕೊಂಡು, ಆಶ್ಲಿಷ್ಯ ಚೆನ್ನಾಗಿ ಆಲಿಂಗನ ಮಾಡಿಕೊಂಡು, ಇತ್ಯುಕ್ತ ಹೀಗೆ ಹೇಳಿ ಆಮೇಲೆ ಭೀಮಸೇನ ದೇವರನ್ನು ತುಂಬ ಸಂತೋಷದಿಂದ ಭಗವಂತ ವ್ಯಾಸರು ಆಲಿಂಗನ ಮಾಡಿಕೊಂಡು ಯಜ್ಞಾಂಗಾನಿ ಸಮಾದಿಶತ್, ಯಜ್ಞದ ಇನ್ನೇನೆಲ್ಲ ಆಗಬೇಕು ಅದನ್ನು ಆದೇಶಿಸಿದರು. ಅದಾಗಲಿಲ್ಲಲ್ಲ, ಆ ಕೆಲಸ ಆಗಲಿಲ್ಲಲ್ಲ, ಸೊ ಅದು ಆಗಲಿ, ಈಗ ಯಜ್ಞಕ್ಕೆ ಬೇಕಾದದ್ದು. ಸೊ ಈ ರೀತಿ ಆದೇಶತ್, ಆದೇಶ ಕೊಟ್ಟರು. ಏನು ಆದೇಶ ಕೊಟ್ಟರು? ಯಜ್ಞ ಅಂಗಾನಿ. ಯಜ್ಞ ಅಂತ ಹೇಳಿದರೆ ಎಷ್ಟೆಲ್ಲ ಕೆಲಸಗಳುಂಟು. ಸೊ ಆ ಎಲ್ಲ ಕೆಲಸಗಳು, ಯಜ್ಞ ಅಂತ ಹೇಳಿದರೆ ಅದಕ್ಕೆ ಹಾಕಲಿಕ್ಕೆ ಸಮಿದೆ ಬೇಕು, ತುಪ್ಪ ಬೇಕು, ಇನ್ನು ಎಷ್ಟೆಲ್ಲ ಬೇಕು. ನವಗ್ರಹ ಹೋಮ ಮಾಡೋದಿದ್ದರೆ 9 ಬಗೆಯ ಧಾನ್ಯಗಳು ಬೇಕು. ಈ ರೀತಿ ಸೊ 9 ಬಗೆಯ ಸಮಿದೆಗಳು ಬೇಕು, ತುಪ್ಪ ಬೇಕು. ಹೀಗೆ ಪ್ರತಿಯೊಂದು ಯಾವುದೊಂದರೂ ಸಣ್ಣ ಸಣ್ಣ ಯಾಗ ಮಾಡೋದಿದ್ದರೂ ಕೂಡ ಇಷ್ಟೆಲ್ಲ ಬೇಕು. ಸೊ ಅದನ್ನೆಲ್ಲ ಯಜ್ಞ ಅಂಗಾನಿ, ಯಜ್ಞಕ್ಕೆ ಬೇಕಾದದ್ದು. ಸೊ ಯಜ್ಞಕ್ಕೆ ಬೇಕಾದಷ್ಟೇ ಅಂತ ಹೇಳಿದರೆ ಇಲ್ಲ, ಅಯ್ಯೋ ಎಷ್ಟು ಬೇಕು. ಸೊ ಎಷ್ಟು ಪುರೋಹಿತರು ಮೇಯ್ನ್ ಪುರೋಹಿತರು 4 ಜನ, ಆಮೇಲಿಂದ ಅವರಿಗೆ ಅಸಿಸ್ಟೆಂಟ್ಸ್ 2 ಜನ, ಹೀಗೆಲ್ಲ. ಇದು ದೊಡ್ಡ ಯಾಗ ಅಲ್ವಾ. ಈ ಯಾಗಕ್ಕೆ ಸಾಮಾನ್ಯ 12 ಜನ 16 ಜನ ಹೀಗೆಲ್ಲ ಕೂತ್ಕೊಂಡು ಯಾಗ ಮಾಡ್ತಾರೆ. ಸೊ ಆಯಿತಾ. ಸೊ ಇದನ್ನೆಲ್ಲ ಒಟ್ಟು ಮಾಡಲಿಕ್ಕೆ ಏನು ಮಾಡಿದರು? ಆದೇಶ ಕೊಟ್ಟರು ವ್ಯಾಸದೇವರು. ಸೊ ಈಗ ವ್ಯಾಸದೇವರು ಹೇಳಿದ 2 ಶ್ಲೋಕದ ಒಟ್ಟಿಗೆ ಅರ್ಥ ಹೇಳುವ, ಏನು ಪ್ರಭಂಜನಾಚಾರ್ಯ ಹೇಳಿದ್ದಾರೆ ಅಂತ. ಹೀಗೆ ಊಚೇತಂ ಭಗವಾನ್ ವ್ಯಾಸಃ, ಭಗವಾನ್ ಶ್ರೀ ವೇದವ್ಯಾಸರು ಊಚೇತಂ ಭೀಮನಿಗೆ ಊಚೆ ನುಡಿದರು. ಹೇ ಅರಿಹನ್, ಹೇ ಶತ್ರುನಾಶಕನಾದ ಭೀಮನೇ, ತ್ವಯಾ ಸರ್ವಂ ಜಿತಂ, ನೀನು ಎಲ್ಲರನ್ನೂ ಗೆದ್ದೆ. ತ್ವಯಾ ನಿನ್ನಿಂದ ಎಲ್ಲ ರಾಜರುಗಳು ಸೋಲಿಸಲ್ಪಟ್ಟರು. ಸೊ ಹೀಗೆ ಎಲ್ಲರನ್ನೂ ಗೆದ್ದಾಗಲೇ ಈ ಯಜ್ಞ ಪೂರ್ಣವಾಗುವುದು. ಜಯೇ ಸರ್ವಸ್ಯ, ಎಲ್ಲರನ್ನೂ ಗೆದ್ದಾಗ ಜಯೇ, ಎಲ್ಲರೂ ಸೋಲಿಸಲ್ಪಡುತ್ತಿರಲು ಅಂತೇಳಿದರೆ ರಾಜಾಧಿರಾಜ ಆಗಬೇಕು. ರಾಜಸೂಯ ಯಾಗ ಯಾರು ಮಾಡೋದಂದರೆ ರಾಜಾಧಿರಾಜ. ರಾಜಾಧಿರಾಜ ಅಂದರೆ
ಎಲ್ಲ ರಾಜರುಗಳಿಗೂ ಏನು ನೇತಾರನಾದ ಅಧಿರಾಜ ಆಗಬೇಕು. ಸೊ ಆವಾಗಲೇ ಚಕ್ರವರ್ತಿ ಅಂತ ಹೆಸರು. ಸೊ ಚಕ್ರವರ್ತಿ ಅಂತ ಆಗಬೇಕಿದ್ದರೆ ಉಳಿದ ಎಲ್ಲ ರಾಜರುಗಳು ತನ್ನ ಅಧೀನದಲ್ಲಿ ಇರಬೇಕು. ಸೊ ಹೀಗೆ ನೀನು ಎಲ್ಲರನ್ನೂ ಗೆದ್ದು ಸರ್ವಸ್ಯ ಜಯೇ ಅಯಂ ಯಜ್ಞೋ ಪೂರ್ಣೋ ಭವತಿ. ಆಗಲೇ ಈ ಯಜ್ಞ ಅಯಂ ಯಜ್ಞ ಪೂರ್ಣೋ ಭವತಿ, ಪೂರ್ಣಃ ಭವತಿ, ಪೂರ್ಣವಾಗುತ್ತದೆ. ನ ಅನ್ಯಥ, ಒಬ್ಬನನ್ನು ಬಿಟ್ಟರು ಈ ಯಜ್ಞ ಮಾಡುವಂಗಿಲ್ಲ, ಇಲ್ಲವಾದರೆ ಆಗದು. ನಂತರ ಹೀಗೆ ಹಿಂದೆ ಪೂರ್ವಂ ಸರ್ವಜಿತ್ ಒಬ್ಬ ಇದ್ದಾನೆ, ಯಾರು? ವಿರಿಂಚಿ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು. ಇದೇ ರೀತಿ ಪೂರ್ವಂ ಮೊದಲು ಎಲ್ಲರನ್ನು ಗೆದ್ದದ್ದು ಯಾರು? ಚತುರ್ಮುಖ ಬ್ರಹ್ಮದೇವರು. ಯಾವಾಗ? ಪೂರ್ವಂ ಹಿಂದೆ ಗೆದ್ದು ಏನು ಮಾಡಿದರು? ಈ ಮಹಾಯಾಗವನ್ನು ಮಾಡಿದರು. ಈಗ ಇಹ ದ್ವಿತೀಯ ತ್ವಂ ನೀನು ಎರಡನೇವನು ಆದೆ. ಇಹ ಅಭವಃ, ಅಭವಃ ಅಂದರೆ ನೀನು ಆಗಿದ್ದೀಯಾ, ಆಗಿರುವಿ ಅಥವಾ ಆಗಿಬಿಟ್ಟಿ. ಯಹ ಅಭವಃ ಇತ್ಯುಕ್ತ ಹೀಗೆ ಭೀಮಸೇನನಿಗೆ ಹೇಳಿ ಗಾಢವಾಗಿ ಆಲಂಗಿಸಿಕೊಂಡು ಸಮಾಶ್ಲಿಷ್ಯ ಯಜ್ಞಾಂಗಾನಿ ಸಮಾದಿಶತ್ ಯಜ್ಞ ಸಾಮಗ್ರಿಗಳನ್ನು ಸಿದ್ಧಪಡಿಸಲು ಆದೇಶಪಡಿಸಿದರು. ಸೊ ಹೀಗೆ ಚತುರ್ಮುಖ ಬ್ರಹ್ಮದೇವರ ನಂತರ ಇಂತಹ ದಿಗ್ವಿಜಯ ಸಾಧಿಸಿದ ಕೀರ್ತಿ ಭಾವಿ ಬ್ರಹ್ಮ, ಒಂದು ಈಗಲೇ ಬ್ರಹ್ಮ, ಇನ್ನೊಬ್ಬರು ಭಾವಿ ಬ್ರಹ್ಮ, ಇನ್ನು ಮುಂದೆ ಬ್ರಹ್ಮ ಪದವಿಗೆ ಹೋಗುವಂತಹ ಭೀಮಸೇನ ಅಂತ ಇದರಿಂದ ಸ್ಫುಟಪಡುತ್ತದೆ. ಶ್ರೀ ವೇದವ್ಯಾಸರ ಆದೇಶದಂತೆ ಭೀಮ ಯುದ್ಧ ಸಾಮಗ್ರಿಗಳನ್ನು ಸಿದ್ಧಪಡಿಸಲು ಶುರು ಮಾಡಿದ ಅಂತ ಅಲ್ಲಿಂದ ನೆಕ್ಸ್ಟ್ ಶ್ಲೋಕವೇನರೆ ತದೈವಾನ್ಯಾದಿಶೋ ಜಿತ್ವಾ ಸಮೀಯುಸ್ತಸ್ಯ ಏನುಜಾಃ ಸಹ ದೇವೋ ದಕ್ಷಿಣಾಶಾಂ ಜಿತ್ವಾ ರತ್ನಾನುಪಾಹರತ್. 212ನೇ ಶ್ಲೋಕ. ಆ ಕಾಲದಲ್ಲಿಯೇ ಇತರರಾದ ಆ ಭೀಮಸೇನನ ಯಾವ 3 ತಮ್ಮಂದಿರಿದ್ದಾರೆಯೋ ಅವರೆಲ್ಲರೂ ಇತರ ದಿಕ್ಕುಗಳನ್ನು ಗೆದ್ದು ಪಟ್ಟಣಕ್ಕೆ ಬಂದರು. ಅದರಲ್ಲಿ ಸಹದೇವನು ದಕ್ಷಿಣ ದಿಕ್ಕನ್ನು ಗೆದ್ದು ರತ್ನಗಳನ್ನು ತಂದನು. ತದೈವಾನ್ಯೇ ದಿಶೋ ಜಿತ್ವಾ ಸಮೀಯುಃ ತಸ್ಯ ಏನುಜಾಃ ಸಹದೇವೋ ದಕ್ಷಿಣಾಶಾಂ ಜಿತ್ವಾ ರತ್ನಾನಿ ಉಪಾಹರತೆ. ತದೈವ ಅನ್ಯೇ, ತದೈವ ಅಂದರೆ ಆಗಲೇ, ಅನ್ಯೇ ಹೀಗೆ ವೇದವ್ಯಾಸರು ಭೀಮನಿಗೆ ಹಾಗಾದರೆ ಇನ್ನು ಬಾಕಿ ಯಜ್ಞದ ಉಳಿದ ಎಲ್ಲ ಅಂಗಗಳು ಸಾಮಗ್ರಿಗಳನ್ನು ಸಿದ್ಧಪಡಿಸುವಂಥದ್ದು ಶುರುವಾಗಲಿ ಅಂತ ಹೇಳಿದಾಗಲೇ ತದೈವ ತದಾ ಏವ ಆಗಲೇ ಅನ್ಯೇ ಅಂದರೆ ಇನ್ನು 3 ಜನ ಇದ್ದಾರಲ್ವ, ಉತ್ತರಕ್ಕೊಬ್ಬ ಹೋಗಿದ್ದಾನೆ, ಪಶ್ಚಿಮಕ್ಕೊಬ್ಬ ಹೋಗಿದ್ದಾನೆ, ದಕ್ಷಿಣಕ್ಕೊಬ್ಬ ಹೋಗಿದ್ದಾನೆ. ಅವರು ದಿಶೋಜಿತ್ವ, ದಿಶಃ ಅಂತೇಳಿದರೆ ದಿಕ್ಕುಗಳು, ದಿಕ್ ಅಂದರೆ ಏಕವಚನ, ದಿಶಃ ಬಹುವಚನ. ಸೊ ದಿಶೋ 3 ಜನ 3 ದಿಕ್ಕಿಗೆ ಹೋಗಿದ್ದಾರೆ. ದಿಶಃ ಜಿತ್ವ ಅಂದರೆ ಆ 3 ದಿಕ್ಕುಗಳನ್ನು ಗೆದ್ದು, ಅಂದರೆ ಆ 3 ದಿಕ್ಕಿನಲ್ಲಿರುವಂಥ ಎಲ್ಲ ರಾಜರುಗಳನ್ನು ಗೆದ್ದು ಸಮೀಯುಹು ಬಂದರು, ಸಮೀಯುಹು ತಸ್ಯ ಯೇ ಅನುಜಾಹ, ತಸ್ಯ ಯೇ ಅನುಜಾಹ ಅಂತೇಳಿದರೆ ಅವನ ತಮ್ಮಂದಿರು. ತಸ್ಯ ಯೇ ಅನುಜಾಹ ಯಾರು ಹೋದದ್ದು ಆ 3 ದಿಕ್ಕಿಗೆ? ಅವನ ತಸ್ಯ ಯೇ ಅನುಜಾಹ ಯಾರು ತಮ್ಮಂದಿರಿದ್ದಾರೋ ಅವರು. ಯೇ ಅನುಜಾಹ ಸಹದೇವ ದಕ್ಷಿಣಾಶಾಂ ಜಿತ್ವಾ ರತ್ನಾನಿ ಉಪಾಹರತ್. ಈಗ ಸಹದೇವನ ಕಥೆ ಶುರು ಮಾಡಿದರು. ಸಹದೇವ ದಕ್ಷಿಣಾಶಾಂ, ಈಗ ಒಂದು ಅರ್ಥ ದಿಕ್ಕಿಗೆ ದಿಕ್ಕು ಅಂತ, ಅದರ ಬಹುವಚನ ದಿಶಃ. ಇನ್ನೊಂದು ಅದೇ ಶಬ್ದವನ್ನು ಅದೇ ಅರ್ಥ ಕೊಡುವಂಥದ್ದು ಆಶಾಂ, ಆಶಾಂ ಅಂದರೆ ದಿಕ್ಕು. ದಕ್ಷಿಣಾಶಾಂ ದಕ್ಷಿಣ ದಿಕ್ಕನ್ನು ಕುರಿತು ಹೋಗಿದ್ದಾನೆ ಸಹದೇವ. ಸಹದೇವ ದಕ್ಷಿಣಾಶಾಂ ಜಿತ್ವ ದಕ್ಷಿಣ ದಿಕ್ಕಿನಲ್ಲಿರುವಂಥ ಎಲ್ಲ ರಾಜರುಗಳನ್ನು ಗೆದ್ದು
ರತ್ನಾನಿ ಉಪಾಹರತ್, ರತ್ನದ ರಾಶಿ ತಂದಿದ್ದಾನೆ ಸಹದೇವ ಕೂಡ. ರತ್ನಾನಿ ಉಪಾಹರತ್, ಅಲ್ಲಿ ಅಪಹರತಿ, ಇದು ಉಪಾಹರತ್. ರತ್ನಾನಿ ಉಪಾಹರತ್, ಉಪಾಹರತ್ ಅಂದರೆ ಹಿಡ್ಕೊಂಡು ಬಂದ, ಹಿಡ್ಕೊಂಡು ಸಮೀಪಕ್ಕೆ ಬಂದ ಅಂದರೆ ಎಲ್ಲರನ್ನು ಸೋಲಿಸಿ ಕಪ್ಪವನ್ನು ಹಿಡ್ಕೊಂಡು ಈಗ ಬಂದ ರಾಜಧಾನಿಗೆ. ಎಲ್ಲಿಗೆ? ಇಂದ್ರಪ್ರಸ್ಥಕ್ಕೆ. ಇಲ್ಲಿ ಭೀಮಸೇನ ಎಲ್ಲ ಕೂತಿರುವಂಥ ಜಾಗಕ್ಕೆ ಬಂದಿದ್ದಾನೆ. ರತ್ನಾನಿ ಉಪಾಹರತ್, ಉಪ ಅಂತ ಎಲ್ಲಿ ಬರುತ್ತೋ ಸಮೀಪ ಅಂತ ಅರ್ಥ. ಸೊ ಉಪಾಹರತ್, ಅಹರತ್, ಅಹರತ್ ಅಂತ ಹೇಳಿದರೆ ಎಲ್ಲ ಹಿಡ್ಕೊಂಡು ಬಂದ, ಅಪಹರಿಸಿಕೊಂಡು ಬಂದ ಅಂತ. ಇಲ್ಲಿ ಅಪಹರಿಸಿಕೊಂಡು ಬಂದ ಅಂತ ಆ ಅರ್ಥ ಅಲ್ಲ. ಸೊ ಅಪಹರಿಸಿಕೊಂಡು ಬಂದ ಅಂತ ಹೇಳಿದರೆ ಅವರನ್ನೆಲ್ಲ ಗೆದ್ದು ಕಪ್ಪವನ್ನು ಹಿಡ್ಕೊಂಡು ಬಂದ. ಅದು ಏನು ಕಪ್ಪ? ರತ್ನದ ರಾಶಿ. ರತ್ನಾನಿ, ರತ್ನಾನಿ ಉಪಾಹರತ್, ಹಿಡ್ಕೊಂಡು ಹತ್ತಿರಕ್ಕೆ ಬಂದ ಅಂತ ಹೇಳಿದರೆ ಬಂದ್ಬಿಟ್ಟ, ಅವನು ಬಂದ್ಬಿಟ್ಟ. ಯಾರು? ಸಹದೇವನು ಬಂದ. ಈ 212ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ತದೈವ ಆ ವೇಳೆಗೆ ಅನ್ಯಾದಿಶೋ ಜಿತ್ವಾ, ಇತರ ದಿಕ್ಕುಗಳನ್ನು ಗೆದ್ದು, ಯೇ ಅನುಜಾಹ, ಯಾರು ತಮ್ಮಂದಿರಿದ್ದಾರೋ ಉಳಿದ 3 ಜನ ತಮ್ಮಂದಿರು, ತಸ್ಯ ಅವನ, ಸಮೀಯುಹು ಬಂದರು, ಅವರು ಸಹ ಆಗಮಿಸಿದರು. ಸಹದೇವ ದಕ್ಷಿಣಾಶಾಂ ಜಿತ್ವಾ ರತ್ನಾನಿ ಉಪಾಹರ, ಸಹದೇವನು ದಕ್ಷಿಣ ದಿಕ್ಕನ್ನು ಗೆದ್ದು ರತ್ನಗಳನ್ನು ತಂದ. ಸೊ ಸುಲಭ ಇದೆ. ನೆಕ್ಸ್ಟ್ ಶ್ಲೋಕ ಮೇಲೆ ನೆಕ್ಸ್ಟ್ 3 ಶ್ಲೋಕ ಒಟ್ಟಿಗೆ ಇದೆ. ಆಯ್ತು. ತತ್ರ ರುಕ್ಮೀನ ಯುಧೇ ಸಹ ದೇವೇನ ವೀರ್ಯವಾನ್ ಯಥಾ ಕೃಷ್ಣೇನ ಪೂರ್ವಂ ಯಶರ್ವಾದಾಪದನು ವರಂ ತಪಸಾ ತೋಷಿತ ಕೃಷ್ಣದನ್ಯಾನೇವಾಮುನಾಖಿಲಾನ್ ವಿಜೇಷ್ಯಸಿ ಯದಾ ಕೃಷ್ಣ ವಿರೋಧಸ್ತೆ ತದಾ ಧನುಃ ಮಾಮೇಷ್ಯತೀತಿ ತೇನೋಕ್ತೋ ನ್ಯವಿರುಧ್ಯತ ಕೇಶವೇ. 213, 14 ಮತ್ತು 15ನೇ ಶ್ಲೋಕ ಒಟ್ಟಿಗೆ ಓದ್ತೇನೆ. ಆ ದಕ್ಷಿಣ ದಿಕ್ಕಿನಲ್ಲಿ ಮಹಾಪರಾಕ್ರಮಶಾಲಿಯಾದ ಕುಂಡಿನಪುರದಲ್ಲಿದ್ದ ರುಗ್ಮಿಯು ಸಹದೇವನೊಂದಿಗೆ ಯುದ್ಧವನ್ನೇ ಮಾಡಲಿಲ್ಲ. ಏಕೆಂದರೆ ಯಾವ ರುಗ್ಮಿಯು ರುಕ್ಮಿಣಿಯನ್ನು ಅಪಹರಿಸುವ ಕಾಲದಲ್ಲಿ ಶ್ರೀಕೃಷ್ಣನಿಂದ ಪರಾಜಿತನಾಗಿ ತಪಸ್ಸಿನಿಂದ ಒಲಿದ ರುದ್ರನಿಂದ ಉತ್ತಮವಾದ ಧನುಸ್ಸನ್ನು ವರವನ್ನು ಕೂಡ ಹೊಂದಿದನು. ವರವನ್ನು ಕೊಡುವ ಸಮಯದಲ್ಲಿ ರುದ್ರನು ಕೂಡ ಹೇಳಿದ್ದನು, ಧನುಸ್ಸಿನಿಂದ ಶ್ರೀಕೃಷ್ಣನಿಗಿಂತ ಇತರರಾದ ಎಲ್ಲರನ್ನೂ ಗೆಲ್ಲುವಿ, ಶ್ರೀಕೃಷ್ಣನನ್ನು ಮಾತ್ರ ಗೆಲ್ಲುವುದಿಲ್ಲ ಅಂತ. ಯಾವಾಗ ನನಗೆ ಶ್ರೀಕೃಷ್ಣನೊಂದಿಗೆ ವಿರೋಧ ಉಂಟಾಗುವುದೋ ಆಗ ಧನುಸ್ಸು ನನ್ನನ್ನೇ ಹೊಂದುವುದು. ಹೀಗೆ ಶಂಕರನಿಂದ ಹೇಳಲ್ಪಟ್ಟ ರುಕ್ಮಿಯು ಶ್ರೀಕೃಷ್ಣನಲ್ಲಿ ವಿರೋಧವನ್ನು ಮಾಡಲೇ ಇಲ್ಲಂತೆ. ತತ್ರ ರುಗ್ಮೀನ ಯಯುಧೇ ಸಹದೇವೇನ ವೀರ್ಯವಾನ್ ಜಿತಕೃಷ್ಣೇನ ಪೂರ್ವಂ ಯಶರ್ವಾದ್ ಆಪ ಧನುರ್ವರಂ. ಆ ದಕ್ಷಿಣ ದಿಕ್ಕಿನಲ್ಲಿ ಸಹದೇವನಿಗೆ ರುಗ್ಮಿ ಸಿಕ್ಕಿದ. ರುಗ್ಮಿ ಅಂದರೆ ರುಕ್ಮಿಣಿಯ ಅಣ್ಣ, ಅಂದರೆ ಕೃಷ್ಣನ ಭಾವಮೈದನ. ತತ್ರ ರುಗ್ಮಿ ನ ಯುಯುಧೆ, ಅರೆ ಸಹದೇವನೊಟ್ಟಿಗೆ ಯುದ್ಧವೇ ಮಾಡಲಿಲ್ಲ. ನ ಯುಯುಧೆ, ಯುದ್ಧ ಮಾಡಲಿಲ್ಲ. ಸಹದೇವೇನ, ಸಹದೇವನ ಜತೆಗೆ. ವೀರ್ಯವಾನ್ ಅಂದರೆ ಅವನಿಗೇನು ಸಾಮರ್ಥ್ಯ ಇಲ್ವಾ, ದೇಹಕ್ಕೆ ಹುಷಾರಿಲ್ವಾ ಅಂತ ಹೇಳಿದರೆ ಎಲ್ಲ ಉಂಟು. ವೀರ್ಯವಾನ್, ಸಾಕಷ್ಟು ವೀರ್ಯವಾನ್ ಇದ್ದಾನೆ, ಬಲಿಷ್ಠ ಇದ್ದಾನೆ. ಯಾರು? ರುಕ್ಮಿ. ಎಷ್ಟು ಬಲಿಷ್ಠ ಇದ್ದಾನೆ ಅಂತ ಹೇಳಿದರೆ, ರುಕ್ಮಿಣಿಯನ್ನು ಅಪ್ಪ ಹೇಳಿದರೂ ಕೃಷ್ಣನಿಗೆ ಕೊಡುವಪ್ಪ, ಕೃಷ್ಣನಷ್ಟು ಒಳ್ಳೆ ಯಾರು ಹುಡುಗ ಇಲ್ಲ ಅಂತ ಹೇಳಿದರೆ, ಇಲ್ಲ ನನ್ನ ಸ್ನೇಹಿತ ಶಿಶುಪಾಲ ಇದ್ದಾನೆ ಅವನಿಗೆ ಕೊಡುದು ಅಲ್ಲ. ಅವನಿಗೆ ಕೊಟ್ಟರೆ ಕೃಷ್ಣನ ನಾವು ಶತ್ರುತ್ವವನ್ನು ನಾವು ವಹಿಸಿಕೊಂಡಾಗ ಆಗ್ತದೆ ಅಂತ ಹೇಳಿದರೆ ಏನು ತೊಂದರೆ ಇಲ್ಲ ಅಂತ ಹೇಳಿದವನು ಯಾರು? ರುಕ್ಮಿ. ಯಾಕೆ ಹಾಗೆ ಹೇಳಿದ ಅಂದರೆ, ಆ ಕಡೆ ಜರಾಸಂಧ ಇದ್ದಾನೆ, ಅವನಿಗೆ ಸ್ನೇಹಿತ, ಈ ಕಡೆಯಿಂದ ಶಿಶುಪಾಲ ಅವನಿಗೆ ಸ್ನೇಹಿತ, ಬೇಕಾದಷ್ಟು ಸ್ನೇಹಿತರಿದ್ದಾರೆ ನನಗೆ, ಎಲ್ಲ ಯುದ್ಧಕ್ಕೆ ಎಲ್ಲ ನನ್ನೊಟ್ಟಿಗೆ ಇದ್ದಾರೆ, ಇಲ್ಲೇ ಇದ್ದಾರೆ. ಆದ್ದರಿಂದ ಎಲ್ಲ ರುಕ್ಮಿಣಿ ಸ್ವಯಂವರಕ್ಕೆ ಬಂದವರು, ಅವರೆಲ್ಲ ಬರುವಾಗ ಸೈನ್ಯ ಹಿಡ್ಕೊಂಡೇ ಬಂದಿದ್ದಾರೆ. ಅವರಿಗೆ ಗೊತ್ತು ಕೃಷ್ಣ ಕೂಡ ಬರ್ತಾನೆ, ಕೃಷ್ಣನೊಟ್ಟಿಗೆ ಯುದ್ಧ ಮಾಡಬೇಕಾದೀತು ಅಂತ. ಹೀಗೆ ಕೊಬ್ಬಿದವ ರುಕ್ಮಿ.
ಅಂಥ ರುಕ್ಮಿಯನ್ನು ನಿಮಗೆ ಗೊತ್ತು, ಆಮೇಲೆಲ್ಲ ನಾವೆಲ್ಲ ಓದಿದ್ದೇವೆ ಇದೇ ಇದರಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಏನಂತ ಹೇಳಿದರೆ, ಎಲ್ಲರನ್ನು ಕೃಷ್ಣ ಒಬ್ಬರೊಬ್ಬರನ್ನೇ ಸೋಲಿಸಿಬಿಡ್ತಾನೆ. ರುಕ್ಮಿಯನ್ನು ಸೋಲಿಸಿ ಕೊಲ್ಲಲಿಕ್ಕೆ ಅಂತ ಹೋದ. ಅಷ್ಟಾಗ ರುಕ್ಮಿಣಿ ಹೇಳ್ತಾಳೆ, ಇಲ್ಲ 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 ನನ್ನ ಅಣ್ಣವ ಅಂತ. ಓ ನಿನ್ನ ಅಣ್ಣನ, ಸರಿ ಕೊಲ್ಲುವುದಿಲ್ಲ, ಕೊಲ್ಲುವುದೊಂದು ಬೇಡ ಅಂದೇನು, ಜೀವ ತೆಗಿಬೇಡ, ಜೀವ ತೆಗೆಯುವುದಿಲ್ಲ, ಮತ್ತೆ ತಲೆ ಬೋಳಿಸಿಬಿಟ್ಟ. ಯಾರ್ದು? ರುಕ್ಮಿದ್ದು. ತಲೆ ಬೋಳಿಸಿ ಮೆರವಣಿಗೆ ಮಾಡಿಬಿಟ್ಟ. ಯಾರ್ದು? ರುಕ್ಮಿದ್ದು. ಅಂದರೆ ರುಕ್ಮಿಗೆ ಭಯಂಕರ ಅವಮಾನ ಆಯಿತು. ಎಲ್ಲರ ಎದುರುಗಡೆ ಈ ರೀತಿ ಮಾಡಿದ್ದು ಅವಮಾನ ಆದಾಗ ಓಡಿ ಹೋದದ್ದೆಲ್ಲಿ ಗೊತ್ತುಂಟ, ಅವ ರುದ್ರದೇವರ ಹತ್ರ ಕುರಿತು ತಪಸ್ಸು ಮಾಡಲಿಕ್ಕೆ. ಸೊ ಅವನು ಈಗ ಯುದ್ಧ ಮಾಡಲಿಲ್ಲ ಅಂತ ಹೇಳಿದರೆ ಇದೆಲ್ಲ ಕತೆ ನೆನಪಾಗ್ತಾ ಇದೆ ಮಧ್ವಾಚಾರ್ಯರಿಗೆ. ಏನು? ಜಿತಕೃಷ್ಣೇನ ಪೂರ್ವಂ, ಮೊದಲು ಆ ರುಕ್ಮಿಣಿಯ ಯಾವುದು ಸ್ವಯಂವರ, ಆ ಸ್ವಯಂವರಕ್ಕೆ ಕೃಷ್ಣ ಬಂದ. ಇವರೆಲ್ಲ ಏನು ಮಾಡಿದ್ದಾರೆ? ಯುದ್ಧ ಮಾಡಿದ್ದಾರೆ ಒಬ್ಬರೊಬ್ಬರೇ ಕೃಷ್ಣನನ್ನು ಸೋಲಿಸಲಿಕ್ಕೆ. ಆವಾಗ ರುಕ್ಮಿಯನ್ನು ಸೋಲಿಸಿದ ಕೃಷ್ಣ. ಪೂರ್ವಂ ಜಿತಕೃಷ್ಣೇನ, ಕೃಷ್ಣೇನ ಜಿತಃ, ಕೃಷ್ಣನಿಂದ ಸೋಲಿಸಲ್ಪಟ್ಟ. ಅದು ಹೇಗೆ ಸೋಲಿಸಲ್ಪಟ್ಟಿದ್ದು? ಅವಮಾನಕರವಾಗಿ ಸೋಲಿಸಲ್ಪಟ್ಟ. ಭಾರಿ ಅವಮಾನ ಮಾಡಿದ, ತಲೆ ಬೋಳಿಸಿ ಕಳಿಸಿದ, ಇನ್ನು ಕತ್ತೆ ಮೇಲೆ ಕೂರಿಸಿ ಏನೆಲ್ಲೋ ಮಾಡಿದ್ದಾನೆ. ಯಾರಿಗೆ? ರುಕ್ಮಿಗೆ. ಅಷ್ಟಾಗುವಾಗ ಆ ಅವಮಾನವನ್ನು ಸಹಿಸಲಿಕ್ಕಾಗದೆ ಏನು ಮಾಡಿದ ರುಕ್ಮಿ? ಯಾರು ಶರ್ವಾದ್ ಆಪ ಧನುರ್ವರಂ, ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ. ರುದ್ರದೇವರು ಪ್ರತ್ಯಕ್ಷ ಆದರು. ಶರ್ವಾತ್ ಆಪ, ರುದ್ರದೇವರು ಕೇಳಿದರು, ಏನು ಬೇಕು ನಿನಗೆ, ಏನಿದು ಅಂತ. ನನಗೆ ಕೃಷ್ಣನನ್ನು ಕೊಲ್ಲಬೇಕು. ಆ ಕೃಷ್ಣನನ್ನು ಕೊಲ್ಲಲಿಕ್ಕೆ ಇಡೀ ಯಾದವರನ್ನು ಅವರು ಹುಟ್ಟಲಿಲ್ಲ ಅಂತ ಮಾಡಿಸಿಬಿಡಬೇಕು. ಅದಕ್ಕೋಸ್ಕರ ನನಗೆ ಒಂದು ಶ್ರೇಷ್ಠವಾದ ಧನುಸ್ಸನ್ನು ಕೊಡಿ, ಶಿವಧನುಸ್ಸನ್ನು ಕೊಡಿ ಅಂತ ಕೇಳಿದ ರುಕ್ಮಿ. ಸೊ ಯಾವ ರುಕ್ಮಿಯು ಶರ್ವಾತ್ ಆಪ, ರುದ್ರದೇವರಿಂದ ಪಡೆದ ಶರ್ವಾತ್ ಆಪ ಧನುರ್ವರಂ, ವರಂ ಅಂದರೆ ಅತ್ಯಂತ ಶ್ರೇಷ್ಠವಾದ ಧನುಸ್ಸನ್ನು, ಬಿಲ್ಲನ್ನು ಪಡೆದ. ಆದರೆ ಅವನು ಕೇಳಿದ್ದೇನು? ಇಡೀ ಯಾದವರನ್ನು ನಿಸ್ಸಂತಾನ ಮಾಡಿಬಿಡಬೇಕು, ಅದಕ್ಕೆ ಒಂದು ಧನುಸ್ಸು ಕೊಡಿ. ಸರಿ, ರುದ್ರದೇವರು ಕೊಟ್ಟರು. ತಪಸ ತೋಷಿತಾತ್ ಕೃಷ್ಣಾತ್ ಅನ್ಯಾನೇವ ಅಮುನಾಖಿಲಾನ್ ವಿಜೇಷ್ಯಸಿ ಯದಾ ಕೃಷ್ಣ ವಿರೋಧಸ್ತೆ ತದಾ ಧನುಃ ಮಾಮ್ಯೇಷ್ಯತೀತಿ ತೇನೋಕ್ತೋ ನ ವ್ಯರುಧ್ಯತ ಕೇಶವೇ. ರುದ್ರದೇವರು ಹೇಳಿದರು, ಸರಿ ವಿಷಯ ಆಯಿತು, ಧನುಸ್ಸನ್ನು ಕೊಟ್ಟಿದ್ದೇನೆ, ಆದರೆ ಕಂಡೀಷನ್ಸ್ ಅಪ್ಲೈ. ಅರೆ ಇದು ಎಂಥದ್ದು ಸಣ್ಣ ಚುಕ್ಕೆ ಆಯಿತು ಅಂತ. ಏನು? 50% ಡಿಸ್ಕೌಂಟ್ ಅಂತ ಕೆಳಗಿಂತ ಹಾಕಿರ್ತಾರೆ ಒಂದು ಆಸ್ಟ್ರಿಕ್. ಏನಂತ? ಕಂಡೀಷನ್ಸ್ ಅಪ್ಲೈ. ಏನಂತ ಹೇಳಿದರೆ, ನೀವು ICICI ಬ್ಯಾಂಕಿದ್ದು ಕಾರ್ಡೇ ಇಟ್ಕೊಂಡು ಬರಬೇಕು, ನೀವು ಹಾಗೆ ಈಗ ಈ ಅಡ್ವರ್ಟೈಸ್ಮೆಂಟನ್ನು ಇಟ್ಕೊಂಡು ಬರಬೇಕು. 3-4 ಕಂಡೀಷನ್. ಈ 3-4 ಕಂಡೀಷನ್ ನೀವು ಸ್ಯಾಟಿಸ್ಫೈ ಮಾಡಿದರೆ ಆಗಲೇ ಸಿಗೋದು 50% ಡಿಸ್ಕೌಂಟು. ಅದರಲ್ಲಿ ಇನ್ನೂ ಒಂದು ಕಂಡೀಷನ್ ಇರ್ತದೆ, 5,000ಕ್ಕಿಂತ ಹೆಚ್ಚು ಪರ್ಚೇಸ್ ಮಾಡಿರಬೇಕು. ಓ, ಇದು ಒಳ್ಳೆ ಕತೆ. ಈ ರೀತಿಯಲ್ಲಿ ಅಂದರೆ ಇಲ್ಲಿ ರುದ್ರದೇವರು ಏನು ಮಾಡಿದರು? ಧನುಸ್ಸನ್ನು ಕೊಟ್ಟರು, ತಗೋ ಧನುಸ್ಸು. ಆದರೆ ಸುಮಾರೆಲ್ಲ ಕಂಡೀಷನ್ಸ್ ಉಂಟಪ್ಪ, ಕೇಳ್ಕೊ. ಏನದು? ತಪಸ ತೋಷಿತಾತ್ ಕೃಷ್ಣ. ತಪಸ ತೋಷಿತಾತ್ ಅಂದರೆ ರುದ್ರದೇವರು ಧನುಸ್ಸು ಕೊಟ್ರಲ್ಲ, ಹೇಗೆ ಕೊಟ್ಟರು? ತಪಸ ತೋಷಿತಾತ್, ತಪಸ್ಸು ಮಾಡಿಬಿಟ್ಟ. ಯಾರು? ರುಕ್ಮಿ. ಅದರಿಂದ ಸಂತೋಷಗೊಳಿಸಲ್ಪಟ್ಟ ರುದ್ರದೇವರು ಧನುಸ್ಸನ್ನು ಕೊಟ್ಟದ್ದು. ತಪಸ ತೋಷಿತಾತ್. ಕಂಡೀಷನ್ ಏನು ಅಂತ ಕೇಳಿದರೆ, ಕೃಷ್ಣಾತ್ ಅನ್ಯಾನ್ಯೇವ ಅಮುನ ಅಖಿಲಾನ್ ವಿಜೇಷಸಿ. ನೋಡಪ್ಪ, ಈ ಧನುಸ್ಸಿಂದ ನೀನು ಎಲ್ಲರನ್ನೂ ಗೆಲ್ತಿ, ಆದರೆ ಕೃಷ್ಣನನ್ನು ಒಬ್ಬನನ್ನು ಗೆಲ್ಲಿಕ್ಕಾಗೋದಿಲ್ಲ. ಏನದು? ಕೃಷ್ಣಾತ್ ಅನ್ಯಾನಿಯೇವ, ಕೃಷ್ಣನಿಂದ ಉಳಿದ ಬೇರೆಯವರನ್ನು ಮಾತ್ರ ಅಮುನ, ಈ ಧನುಸ್ಸಿನಿಂದ, ಈ ಬಿಲ್ಲಿನಿಂದ ಅಖಿಲಾನ್ ವಿಜೇಷಸ್, ಎಲ್ಲರನ್ನೂ ನೀನು ಗೆಲ್ತಿ.
ಎಲ್ಲರನ್ನು ಗೆಲ್ತಿ ಅಂದರೆ ಕೃಷ್ಣನೊಬ್ಬನನ್ನು ಬಿಟ್ಟು. ಇವನಿಗೆ ಬೇಕಾದದ್ದೇ ಕೃಷ್ಣನನ್ನು ಇದು ಮಾಡಬೇಕು ಅಂತ. ರುದ್ರದೇವರ ಹತ್ರ ಹೇಳುವಾಗ ಕೃಷ್ಣನ ಹೆಸರು ಹೇಳಿದರೆ ಒಳ್ಳೆಯದಾಗುವುದಿಲ್ಲ ಅಂತ ಇಡೀ ಯಾದವರನ್ನು ನನಗೆ ನಿಸ್ಸಂತಾನ ಮಾಡಿಬಿಡಬೇಕು ಅಂದರೆ ಯಾದವರಲ್ಲಿ ಕೃಷ್ಣ ಕೂಡ ಬಂದಿದ್ದಾನಲ್ಲ, ಈ ತಲೆಯಲ್ಲಿ ಕೃಷ್ಣನ ವಿಷಯ ಹೇಳದೇನೆ ಕೃಷ್ಣನನ್ನು ಕೊಲ್ಲಬೇಕು, ಯಾದವರನ್ನು ಸಂಹಾರ ಮಾಡಬೇಕು ಅಂತ ಅವನ ತಲೆಯಲ್ಲಿ. ರುದ್ರದೇವರಿಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಚೆನ್ನಾಗಿದೆ. ಹೇಳ್ತಾರೆ ಯಾದವರ ಅಂತ ಹೇಳಿದರೆ ಕೃಷ್ಣ ಅವರ ನೇತಾರ, ಅವನನ್ನೊಬ್ಬನನ್ನು ನಿನ್ನಿಂದ ಕೊಲ್ಲಲಿಕ್ಕೆ ಈ ಧನುಸ್ಸಿನಿಂದ ಆಗೋದಿಲ್ಲ. ಕೃಷ್ಣಾದ ಅನ್ಯಾನಿ ಏವ, ಕೃಷ್ಣನನ್ನು ಬಿಟ್ಟು ಉಳಿದ ಎಲ್ಲರನ್ನೂ ಅಮುನ ಈ ಧನುಸ್ಸಿನಿಂದ ಅಖಿಲಾನ್ ವಿಜೇಷಸಿ, ಮತ್ತು ಎಲ್ಲ ಯಾದವರನ್ನು ನೀನು ಎಲ್ಲ ರಾಜರುಗಳನ್ನು ನೀನು ವಿಜೇಷಸಿ ಗೆಲ್ಲುತ್ತೀಯಾ, ಜೇಷ್ಯಸಿ ವಿಜೇಷ್ಯಸಿ ವಿಜೇತನಾಗುತ್ತೀಯಾ. ಯದಾ ಕೃಷ್ಣ ವಿರೋಧ, ಯಾವಾಗ ನೀನು ಈ ಬಿಲ್ಲು ಹಿಡ್ಕೊಂಡು ಕೃಷ್ಣನ ವಿರೋಧ ಮಾಡಲಿಕ್ಕೆ ಹೋಗ್ತೀಯಾ, ಯದಾ ಕೃಷ್ಣ ವಿರೋಧ ತೇ ನಿಂದು ತದಾ ಧನುಹು, ತದಾ ಆಗ ಈ ಧನುಹು, ಈ ಧನುಸ್ಸು ನಾನು ಕೊಟ್ಟಿದ್ದಿದೆಯಲ್ಲ, ಮಾಮೇವ ಏಷ್ಯತಿ, ಮಾಂ ಏಷ್ಯತೀತಿ. ಈ ಧನುಸ್ಸು ನೀನು ಕೃಷ್ಣನನ್ನು ವಿರುದ್ಧ ಈ ಧನುಸ್ಸನ್ನು ಎತ್ತಿದರೆ ಆ ಧನುಸ್ಸು ನನ್ನ ಹತ್ರನೇ ವಾಪಸ್ ಬಂದುಬಿಡ್ತದೆ. ಕೃಷ್ಣನನ್ನು ವಿರೋಧ ಮಾಡಿದ್ದಿ ಅಂತ ಗೊತ್ತಾದರೆ ಧನುಸ್ಸು ಏನಾಗ್ತದೆ, ಸೀದಾ ಬರ್ತದೆ. ಅವ ಹೇಳಿದ್ದು ಕೇಳುವುದಿಲ್ಲ. ನೀನು ಯಾರಿಗೆ ಕೊಟ್ಟದ್ದು ಧನುಸ್ಸು, ಯಾರಿಗೆ? ರುಕ್ಮಿಯ. ಅವನು ಯೂಸ್ಲೆಸ್ ಅವನು. ಯಾಕಂದರೆ ಕೃಷ್ಣನನ್ನು ವಿರೋಧ ಮಾಡದೆ ಬೇರೆಯವರಿಗಾದರೆ ಈ ಧನುಸ್ಸನ್ನು ಇಟ್ಟುಕೊಂಡು ನೀನು ಯುದ್ಧ ಮಾಡಿದಾಗ ನೀನು ಗೆಲ್ತೀಯ. ಕೃಷ್ಣನ ವಿರೋಧ ನೀನು ಮಾಡಿದರೆ ಧನುಸ್ಸು ವಾಪಸ್ ಬರ್ತದೆ ನನ್ನ ಹತ್ರ. ಮತ್ತೆ ನೀನು ಕೃಷ್ಣನ ಎದುರುಗಡೆ ನೀನು ನಿಂತೇನು ಮಾಡ್ತೀಯ, ಅವನು ನಿನ್ನನ್ನು ಕೊಂದುಬಿಡ್ತಾನೆ. ಸೊ ಯದಾ ಕೃಷ್ಣ ವಿರೋಧ, ನೀನು ಕೃಷ್ಣ ವಿರೋಧ ಮಾಡಿದರೆ, ಭಗವಂತ ಕೃಷ್ಣನ ವಿರೋಧ ಮಾಡಿದರೆ, ಯಾಕಂದರೆ ಈ ಧನುಸ್ಸಿನಿಂದ ಕೃಷ್ಣನ ವಿರೋಧ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ರುದ್ರದೇವರಿಗಿಂತ ಎಷ್ಟೋ ಮೇಲೆ ಇರೋದು ಶ್ರೀಕೃಷ್ಣ. ಸೊ ಯದಾ ಶ್ರೀಕೃಷ್ಣ, ಯದಾ ಕೃಷ್ಣ ವಿರೋಧ ತೇ ನೀನು ಕೃಷ್ಣ ವಿರೋಧ ಮಾಡಿದರೆ ತದಾ ಆಗ ಧನುಹು ಮಾಂ ಏಷ್ಯತಿ, ಧನುಸ್ಸು ನನ್ನನ್ನೇ ಹುಡುಕಿಕೊಂಡು ವಾಪಸ್ ಬಂದುಬಿಡ್ತದೆ. ಇತಿ ಏಷ್ಯತಿ ಇತಿ ತೇನ ಉಕ್ತ, ಆ ರುದ್ರದೇವರಿಂದ ಹೇಳಲ್ಪಟ್ಟಿತು. ತೇನ ಉಕ್ತ ನಾವ್ಯರುದ್ಧತ ಕೇಶವೇ. ಎಲ್ಲ ನೆನಪಾಯಿತು ರುಕ್ಮಿಗೆ. ಸಹದೇವ ಬಂದಿದ್ದಾನೆ. ಯಾಕೆ? ಯಾವುದು ರಾಜಸೂಯ ಯಾಗ ಸಹಿತ ಪರಮಾಶ್ವಮೇಧ ಯಾಗ ಮಾಡುವಂಥದ್ದು ಪಾಂಡವರು, ಬಂದದ್ದು ಸಹದೇವ. ಅಂತೇಳಿದರೆ ಇದರ ಹಿಂದೆ, ಈ ಯಾಗದ ಹಿಂದೆ ಯಾರಿದ್ದಾರೆ ಅಂತ ಕೇಳಿದರೆ ವೇದವ್ಯಾಸಾಚಾರ್ಯರು, ಶ್ರೀಕೃಷ್ಣ. ಹಾಗಾದರೆ ನಾನೀಗ ಸಹದೇವನ ವಿರುದ್ಧ ಈ ಬಿಲ್ಲನ್ನು ಈಗ ಎತ್ತಿದರೆ ಆ ಬಿಲ್ಲಿಗೆ ಗೊತ್ತಾಗ್ತದೆ ಕೃಷ್ಣನ ವಿರೋಧ ಮಾಡ್ತಾ ಇದ್ದಿ. ಯಾಕಂದರೆ ರಾಜಸೂಯ ಯಾಗ ಮಾಡೋದು ಕೃಷ್ಣನೇ ನಿಂತು ಮಾಡಿಸೋದು. ವೇದವ್ಯಾಸರೇ ಎಲ್ಲ ಅದರ ಪುರೋಹಿತ್ಯ ಸಾಮಗ್ರಿಗಳು ಸಂಗ್ರಹ ಎಲ್ಲ ವಿಷಯ ವೇದವ್ಯಾಸರೇ ಖುದ್ದು. ವೇದವ್ಯಾಸರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಸೊ ಆದ್ದರಿಂದ ಇದೀಗ ಧನುಸ್ಸು ವಾಪಸ್ ಹೋಗ್ತದೆ. ಸಹದೇವನ ವಿರುದ್ಧ ನಾನು ಯುದ್ಧ ಮಾಡುವಾಗಿಲ್ಲ. ವ್ಯರುದ್ಧತ ಕೇಶವೇ, ಕೇಶವನ ವಿರುದ್ಧ ವ್ಯರುದ್ಧತ, ವ್ಯರುದ್ಧತ, ಕೇಶವನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯರುದ್ಧತ, ವಿರುದ್ಧ ಇಲ್ಲ. ಕೇಶವೇ ಅಂದರೆ ಕೇಶವ ಅಂತ ಹೇಳಿದರೆ ಭಗವಂತ, ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತಕನಾದ ಭಗವಂತ. ಅವನಿಂದ ಮೇಲೆ ಯಾರಿಲ್ಲ, ಸರ್ವೋತ್ತಮನಾದ ಭಗವಂತ. ಆದ್ದರಿಂದ ಅವನಿಗೆ ಹೆಸರು ಕೇಶವ ಅಂತ. ಆದ್ದರಿಂದ ಅವನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಗೊತ್ತಾಯಿತು ರುಕ್ಮಿಗೆ. ಆದ್ದರಿಂದ ಏನು ಮಾಡಿದ ಸಹದೇವ, ಏನಪ್ಪ ಯಾಗ ಮಾಡ್ತೀರಾ, ಸರಿ ಕಪ್ಪ ಕೊಡಬೇಕಾ, ಕೊಡ್ತೇನೆ ಅಂತ. ಸಹದೇವನಿಗೆ ಆಶ್ಚರ್ಯ ಆಯಿತು. ಈ ರುಕ್ಮಿಗೆ ಏನು ತಲೆ ಹಾಳಾಗಿದೆ, ಯುದ್ಧವೇ ಮಾಡಲಿಲ್ಲ, ಕಪ್ಪ ಕೊಟ್ಟುಬಿಟ್ಟ ಅಂತೇಳಿದರೆ ಮಧ್ವಾಚಾರ್ಯ ಹೇಳ್ತಾರೆ, ಸುಮ್ಮನೆ ಕೊಡಲಿಲ್ಲ ರೀ ಅವನು ಎಲ್ಲ ಇದನ್ನೆಲ್ಲ ಯೋಚನೆ ಮಾಡಿದ. ಈ ಬಿಲ್ಲು ಅಂತೇಳಿದರೆ ಈ ಬಿಲ್ಲಿಂದ ನಾನು ಎಲ್ಲರನ್ನು ಗೆಲ್ತಾ ಇದ್ದೇನೆ. ಈಗ ನಾನು ಬಿಲ್ಲು ಎತ್ತಿದರೆ ಈ ಬಿಲ್ಲೇ ಇರುವುದಿಲ್ಲ ಇನ್ನು ಮುಂದೆ ಅನ್ನುವಂಥದ್ದು. ಆದ್ದರಿಂದ ಅವನು ತುಟಿಪಿಟಕನ್ನದೆ ಕೊಟ್ಟುಬಿಟ್ಟ ಕಪ್ಪ ಅಂತ. ಸೊ ಹೀಗೆ
ಈ ಶ್ಲೋಕಗಳಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬಲಶಾಲಿಯಾದ ರುಕ್ಮಿ ವೀರ್ಯವಾನ್ ರುಕ್ಮಿ ತತ್ರ ನಾ ಯುಯುಧೆ ಸಹದೇವೇನ, ಸಹದೇವನ ಜೊತೆಗೆ ನಾ ಯುಯುಧೆ ಯುದ್ಧ ಮಾಡಲಿಲ್ಲ. ಅರೆ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಅವನು ಹಿಂದೆ ಕೃಷ್ಣನಿಂದ ಸೋತಿದ್ದ, ಜಿತ ಕೃಷ್ಣೇನ ಪೂರ್ವಂ. ಆಗ ಈ ಕೃಷ್ಣನಿಗೆ ಬುದ್ಧಿ ಕಲಿಸ್ಬೇಕು, ಈ ಯಾದವರೆಲ್ಲರ ಎದುರುಗಡೆ ಅಪಮಾನ ಮಾಡಿ ನನ್ನನ್ನು ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ನನ್ನನ್ನು ಕಳಿಸಿದ್ದಾರೆ ಇವರು. ಅದಕ್ಕೋಸ್ಕರ ಏನು ಮಾಡಿದ, ತೋಷಿತಾತ, ತಪಸ್ಸು ಮಾಡಿಬಿಟ್ಟ, ರುದ್ರದೇವರನ್ನು ತೋಷಿತಾತನು ಏನು ಮೆಚ್ಚಿಸಿಬಿಟ್ಟ. ಆಗ ಶರ್ವಾತ್ ಆಪ, ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಶ್ರೇಷ್ಠ ಧನುಸ್ಸನ್ನು ಪಡೆದಿದ್ದ. ಆಗ ರುದ್ರದೇವರು ಒಂದು ಹೇಳಿದರು, ರುಕ್ಮಿ ಒಂದು ಕಿವಿ ಮಾತು ಕೇಳ್ಕೊ. ಏನಂತ ಹೇಳಿದ್ರೆ, ಕೃಷ್ಣನ ಹೊರತು ಬೇರೆಯವರನ್ನು ಯಾರನ್ನು ಬೇಕಾದರೂ ನೀನು ಗೆಲ್ಲುವಿ ಈ ಧನುಸ್ಸಿನಿಂದ. ಆದರೆ ಕೃಷ್ಣನಿಗೆ ವಿರೋಧ ಮಾಡಿದರೆ ಆ ಧನುಸ್ಸು ನನ್ನ ಬಳಿಗೆ ಮರಳುವುದು ಎಂದು ರುದ್ರದೇವರು ತಿಳಿಸಿದ್ರು. ಆದ್ದರಿಂದ ಕೃಷ್ಣನು ವಿರೋಧ ಮಾಡಲೇ ಇಲ್ಲ. ಯಾರು ಕೃಷ್ಣನಿಗೆ ಈ ಯಾರು ರುಕ್ಮಿ ಎಲ್ಲ ಎಣಿಸ್ಕೊಂಡಲ್ವ, ಬಂದದ್ದು ಸಹದೇವ ಆದರೂ ಕಳಿಸಿದ್ದು ಕೃಷ್ಣ. ಈ ಯಾಗ ಮಾಡ್ತಿರುವಂಥದ್ದಕ್ಕೆ ಬಂದದ್ದು ಸಹದೇವ. ಯಾರು ದಂಡಯಾತ್ರೆಗೆ, ಈ ಯಾಗದ ಹಿಂದೆ ಯಾರಿದ್ದಾರೆ, ಕೃಷ್ಣ. ಸಹದೇವನಿಗೆ ನಾನು ಬಿಲ್ಲು ಎತ್ತಿದರೆ ಅದರ ಅರ್ಥ ಏನು, ನಾನು ಕೃಷ್ಣನ ವಿರೋಧ ಮಾಡಿದಾಗೆ. ಆಗ ಧನುಸ್ ಏನಾಗ್ತದೆ, ವಾಪಸ್ ಹೋಗಿಬಿಡ್ತದೆ. ಏನು ಮಾಡೋದು ಅಂತ ಅವನು ಕೃಷ್ಣನಿಗೆ ವಿರೋಧ ಮಾಡಲಿಲ್ಲ. ಸೊ ಹೀಗೆ ರುಕ್ಮಿ ಶಿವನನ್ನು ಆರಾಧಿಸಿದ್ದು ಕೃಷ್ಣನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ. ಆದರೆ ಶಿವ ವರ ನೀಡಿದ್ದು ಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳಲು ಎಂದೂ ಸಾಧ್ಯವಿಲ್ಲ ಮಗನೇ. ಯಾಕಂದರೆ ಕೃಷ್ಣ ಸರ್ವೋತ್ತಮ, ಅವನ ವಿರುದ್ಧ ದ್ವೇಷ ಮಾಡಿದರೆ ಯಾರೂ ಬದುಕುವುದಿಲ್ಲ ಅಂತ ಈ ರೀತಿ ಎಚ್ಚರ ನೀಡಿ ಧನುಸ್ಸನ್ನು ನೀಡಿದ್ದರೂ ಅವನು ಕೃಷ್ಣನ ಮೇಲೆ ದ್ವೇಷ ಬಿಡಲಿಲ್ಲ. ಎಲ್ಲಿ, ಮನಸ್ಸಿನೊಳಗೆ ಆ ಕೃಷ್ಣನನ್ನು ಏನು ಮಾಡೋದು ಅಂತ ತಿಳ್ಕೊಂಡು ಆ ದ್ವೇಷ ಹಿಡ್ಕೊಂಡೇ ಇದ್ದ. ಆದರೆ ಈಗ ಸಹದೇವನಿಗೆ ಏನು ಮಾಡಬೇಕು, ಒಂದೋ ಕಪ್ಪ ಕೊಡಬೇಕು, ಯುದ್ಧ ಮಾಡಬೇಕು, ಅಂದರೆ ಬಿಲ್ಲನ್ನು ಎತ್ತಬೇಕು. ಆ ಬಿಲ್ಲನ್ನು ಎತ್ತಬೇಕಂತ ಹೇಳುವಾಗ ಬೇಡ, ಬಿಲ್ಲು ವಾಪಸ್ ಹೋಗಿಬಿಡ್ತದೆ, ಧನುಸ್ಸು ಯಾರ ಹತ್ರ, ರುದ್ರದೇವರಿಗೆ ವಾಪಸ್ ಹೋಗ್ತದೆ ಅಂತ ಈ ಸಾಹಸಕ್ಕೆ ಕೈ ಹಾಕದೆ ಅಂತ ಏನು ಮಾಡಿದ, ಕಪ್ಪ ಕೊಟ್ಬಿಟ್ಟ. ಅಂತೇಳಿದರೆ ಎಷ್ಟು ವಿಚಿತ್ರ ಇದ್ದಾನೆ ಅವನು. ಅರೆ ದ್ವೇಷ ಬಿಟ್ಟುಬಿಡು, ಇಲ್ಲ ದ್ವೇಷ ಬಿಡುವುದಿಲ್ಲ. ಹಾಗಾದರೆ ಯುದ್ಧ ಮಾಡು, ಇಲ್ಲ ಯುದ್ಧ ಮಾಡಿದರೆ ಧನುಸ್ಸು ವಾಪಸ್ ಹೋಗ್ತದೆ. ಈ ರೀತಿ ಇಂಥವರು ಕೂಡ ಅದಕ್ಕೆ ಹೆಸರು, ಇಂಥವರಿಗೆಲ್ಲ ಎಡಪಿಡಂಗಿಗಳು ಅಂತ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಸೊ ಆ ಥರದವರು ಅಲ್ಲಿಗೆ ಇವತ್ತು ಇದನ್ನು ನಿಲ್ಲಿಸ್ಕೊಳ್ಳೋಣ. ಒಂದು ಶ್ಲೋಕ ಉಳಿದಿದೆ ಇದೇ ಪ್ರಸಂಗದ್ದು, ಅದು ನಾಳೆ ಮಾಡುವ. ಶ್ರೀಕೃಷ್ಣ ಅರ್ಪಣ ಮಸ್ತು.